Hello dear student, welcome to Digital Learning Department of Collegiate Education. I am Nandini, working as Assistant Professor of Commerce. Dear student, in this video, I would like to explain a topic regarding financial decision. The learning objective of this topic is to understand the various types of financial decision. Okay, let me discuss what is financial decision. Financial decision andre ಏನು ಅಂತ ನೋಡೋಣ. Financial decision refers to decisions concerning the main financial matters of a business concern. The decision has to the amount of funds to be invested, the kinds of assets to be acquired, the pattern of capitalization, the pattern of distribution of the profit of the concern, and other financial matters are included in financial decision. Okay, financial decision, as the name implies, that the decisions which are taken regarding the financial aspects of a business organization. ಇಲ್ಲಿ ನೇಮೇ ಹೇಳೋ ಹಾಗೆ ಡಿಸಿಷನ್ಸನ್ನು ತಗೊಳ್ತೀವಿ. ಯಾವುದ್ರ ಬಗ್ಗೆ ಡಿಸಿಷನ್ಸನ್ನು ತಗೊಳ್ತೀವಿ ಅಂತ ಅಂದರೆ ಫೈನಾನ್ಷಿಯಲ್ ಅಥವಾ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಬಗ್ಗೆ. ಓಕೆ, ಹಾಗಾದರೆ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ಅಂದರೆ ಯಾವ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಬಗ್ಗೆ ಇಲ್ಲಿ ಕಂಪನಿ ಡಿಸಿಷನ್ಸನ್ನು ತಗೊಳುತ್ತೆ. ಓಕೆ, ನೋಡೋಣ ಯಾವ್ದ್ಯಾವುದು ಅಂತ. ಫಿನಾನ್ಷಿಯಲ್ ಮ್ಯಾಟರ್ ಅಥವಾ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಯಾವ್ದ್ಯಾವುದು ಅಂತ. ದ ಅಮೌಂಟ್ ಆಫ್ ಫಂಡ್ಸ್ ಟು ಬಿ ಇನ್ವೆಸ್ಟೆಡ್. ಬಿಗಿನಿಂಗಲ್ಲಿ ನಾವು ಏನು ಮಾಡಿರ್ತೀವಿ, ವಿ ಆರ್ ಗೋಯಿಂಗ್ ಟು ಎಸ್ಟಿಮೇಟ್ ವಾಟ್ ಇಸ್ ದ ಫಂಡ್ ರಿಕ್ವೈರ್ಡ್ ಬೈ ಅವರ್ ಆರ್ಗನೈಸೇಷನ್. ನಮ್ಮ ಬಿಸ್ನೆಸ್ ಆರ್ಗನೈಸೇಷನಿಗೆ ಒಂದು ಪರ್ಟಿಕ್ಯುಲರ್ ಪೀರಿಯಡಿಗೆ ಬೋತ್ ಶಾರ್ಟ್ ಟರ್ಮ್ ಮತ್ತು ಹಾಗೆಯೇ ಲಾಂಗ್ ಟರ್ಮ್ ಫಂಡ್ ಎಷ್ಟು ಬೇಕು ಅನ್ನೋದನ್ನು ನಾವಲ್ಲಿ ಎಸ್ಟಿಮೇಟ್ ಮಾಡಿರ್ತೀವಿ. ಆ ಎಸ್ಟಿಮೇಷನ್ ಬೇಸಿಸ್ ಮೇಲೆ ಫಂಡ್ಸನ್ನು ಪ್ರೊಕ್ಯೂರ್ಮೆಂಟ್ ಕೂಡ ಮಾಡಿರ್ತೀವಿ. ಪ್ರೊಕ್ಯೂರ್ ಮಾಡಿರುವಂತಹ ಅಮೌಂಟ್ ಆಫ್ ಫಂಡ್ ಏನಿರುತ್ತೆ ಅಲ್ವಾ, ಅದನ್ನು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ದೆನ್ ವಾಟ್ ಆರ್ ದ ಕೈಂಡ್ಸ್ ಆಫ್ ಅಸೆಟ್ಸ್ ಟು ಬಿ ಅಕ್ವೈರ್ಡ್. ಬಿಸ್ನೆಸ್ ಆರ್ಗನೈಸೇಷನ್ ಅಂತಂದರೆ ಆಬ್ವಿಯಸ್ಲಿ ನಮಗೆ ನಂಬರ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಹಾಗೆಯೇ ಕರೆಂಟ್ ಅಸೆಟ್ಸ್ ಕೂಡ ಬೇಕಾಗಿರುತ್ತೆ. ಎಲ್ಲಿ ಫಂಡ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಅಸೆಟ್ಸನ್ನು ನಾವಿಲ್ಲಿ ಅಕ್ವೈರ್ ಅಥವಾ ಪರ್ಚೇಸ್ ಮಾಡಬೇಕಾಗುತ್ತೆ. ದೆನ್ ಅಲಾಂಗ್ ವಿತ್ ವಾಟ್ ಇಸ್ ದ ಪ್ಯಾಟರ್ನ್ ಆಫ್ ಕ್ಯಾಪಿಟಲೈಸೇಷನ್. ಪ್ಯಾಟರ್ನ್ ಆಫ್ ಕ್ಯಾಪಿಟಲೈಸೇಷನ್ ಈಸ್ ನಥಿಂಗ್ ಬಟ್ the kinds and proportionate of securities through which we have to raise the amount. ಲಾಂಗ್ ಟರ್ಮ್ ಫಂಡ್ ಏನಿರುತ್ತೆ ಅಲ್ವಾ, ಆ ಒಂದು ಲಾಂಗ್ ಟರ್ಮ್ ಫಂಡ್ಸನ್ನು ನಾವು ಡೆಡ್ಡು ಮತ್ತು ಈಕ್ವಿಟಿ ಕಾಂಬಿನೇಷನಿಂದ ಏನು ರೈಸ್ ಮಾಡ್ತೀವಿ ಅಲ್ವಾ, ಯಾವ ಪ್ರಪೋರ್ಷನೇಟಲ್ಲಿ ನಾವು ಯಾವ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್ನ ನಾವು ಇಶ್ಯೂ ಮಾಡಿ ಫಂಡ್ಸನ್ನು ರೈಸ್ ಮಾಡಬೇಕು, ಇದ್ರಿಗೂ ಕೂಡ ನಾವು ಈ ಒಂದು ಫಿನಾನ್ಷಿಯಲ್ ಡಿಸಿಷನಲ್ಲಿ ನೋಡುವಂಥ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿದೆ. ದೆನ್ ದ ಪ್ಯಾಟರ್ನ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರಾಫಿಟ್ ಆಫ್ ದಿ ಕನ್ಸರ್ನ್. ಫಂಡ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾಯಿತು. ದೆನ್ ಯಾವ ಅಸೆಟ್ಸ್ ಬೇಕು ಅಥವಾ ಯಾವ್ಯಾವ ಅಸೆಟ್ಸನ್ನು ಅಕ್ವೈರ್ ಮಾಡಬೇಕು ಅಂತ ಡಿಸಿಷನ್ಸನ್ನು ತಗೋಬೇಕಾಗುತ್ತೆ. ಯಾವ ಪ್ಯಾಟ್ರನಲ್ಲಿ ನಾವು ಫಂಡ್ಸನ್ನು ರೈಸ್ ಮಾಡಬೇಕು, ಅಂದರೆ ಡೆಡ್ಡಿಂದ ಎಷ್ಟು ರೈಸ್ ಮಾಡಬೇಕು, ಈಕ್ವಿಟಿಯಿಂದ ಎಷ್ಟು ರೈಸ್ ಮಾಡಬೇಕು, ದೆನ್ ಪ್ರಿಫರೆನ್ಸ್ ಶೇರ್ಸಿಂದ ಎಷ್ಟು ರೈಸ್ ಮಾಡಬೇಕು, ಅಥವಾ ಬ್ಯಾಂಕಿಂದ ಲೋನ್ ಎಷ್ಟನ್ನ ತಗೋಬೇಕು, ಯಾವ್ಯಾವ ಕಾಂಬಿನೇಷನಿಂದ ಫಂಡ್ಸನ್ನು ರೈಸ್ ಮಾಡಬೇಕು, ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಳೋದು. ಇದೆಲ್ಲದು ಆದಮೇಲೆ ದ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಬರುವಂತಹ ಪ್ರಾಫಿಟ್ ಅಥವಾ ರಿಟರ್ನ್ ಏನಿರುತ್ತೋ ಈ ಪ್ರಾಫಿಟನ್ನು ಹೇಗೆ ನಾವು ಪ್ರಾಪರ್ ವೇನಲ್ಲಿ ಡಿಸ್ಟ್ರಿಬ್ಯೂಷನ್ ಅಂದರೆ ಎಫಿಷಿಯೆಂಟ್ ಅಲೋಕೇಶನ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪ್ರಾಫಿಟ್ ಅಂತ ಹೇಳ್ತೀವಿ. ಈ ಎಲ್ಲ ಒಂದು ಮ್ಯಾಟರ್ಸ್ ಬಗ್ಗೆ ತಗೊಳ್ಳುವಂತಹ ಡಿಸಿಷನ್ಸನ್ನು ನಾವಿಲ್ಲಿ ಫಿನಾನ್ಷಿಯಲ್ ಡಿಸಿಷನ್ಸ್ ಅಂತ ಹೇಳ್ತೀವಿ. Okay, next let us see what are the different types of financial decision. There are three types. Even the financial decisions only three types ಇದೆ. Financing decision, investment decision and the dividend decision. Okay, let us discuss one by one. First, financial decision ಅಥವಾ financing decision ಅಂದರೆ ಏನು ಅಂತ ನೋಡೋಣ. A financing decision is one of the major function of financial management. It deals with the procurement of capital of funds through external and internal sources. The term leverage
or capital structure deals with the proportionate of debt and equity mix in the total capital of the firm. Okay, tumba simple. Financing decision is nothing but it is purely applicable to procurement of the capital fund through the internal and external sources. For every business organization there are two sources. ಪ್ರತಿ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲೂ ಮೇಜರ್ ಆಗಿ ಟೂ ಸೋರ್ಸಸ್ ಇಂದ ಫಂಡ್ಸ್ ಅನ್ನ ರೈಸ್ ಮಾಡ್ತಾರೆ. ಒಂದು ಇಂಟರ್ನಲ್ ಸೋರ್ಸ್, ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸ್. ಎಕ್ಸ್ಟರ್ನಲ್ ಸೋರ್ಸ್ ಇಸ್ ನಥಿಂಗ್ ಬಟ್ ಇಶ್ಯೂಯಿಂಗ್ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್, ಈ ಥರ ಕಂಪನಿಯ ಸೆಕ್ಯೂರಿಟೀಸ್ ಏನಿರುತ್ತೆ ಅಲ್ಲ, ಫಿನಾನ್ಷಿಯಲ್ ಸೆಕ್ಯೂರಿಟೀಸ್ನ ಪಬ್ಲಿಕ್ಕಿಗೆ ಆಫರ್ ಮಾಡಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಅದನ್ನು ಇಶ್ಯೂ ಮಾಡಿ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಏನು ಮಾಡ್ತೀವಿ, ಫಂಡ್ಸನ್ನು ರೈಸ್ ಮಾಡುವಂಥದ್ದು. ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಲಿಲ್ಲ ಅಂತ ಅಂದರೆ ವಿ ಕ್ಯಾನ್ ಬಾರೋ ಫಂಡ್ ಫ್ರಮ್ ದಿ ಬ್ಯಾಂಕ್ ಆ್ಯಂಡ್ ಅದರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇದೆಲ್ಲ ನಮಗೆ ಎಕ್ಸ್ಟರ್ನಲ್ ಸೋರ್ಸಸ್ ಆಗಿರುತ್ತೆ. ದೆನ್ ಇಂಟರ್ನಲ್ ಸೋರ್ಸಸ್ ಯಾವುದು ಅಂತ ಅಂದರೆ ಫ್ಲೋಯಿಂಗ್ ಬ್ಯಾಕ್ ಆಫ್ ಪ್ರಾಫಿಟ್ ಅಥವಾ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಕರಿತೀವಿ. ಕಂಪನಿಗೆ ಬರುವಂತಹ ಪ್ರಾಫಿಟಲ್ಲಿ ಎವ್ರಿ ಇಯರ್ ನಾವು ರಿಸರ್ವ್ ಅಥವಾ ರಿಟೈನ್ಡ್ ಅರ್ನಿಂಗ್ಸನ್ನು ಏನು ಕ್ರಿಯೇಟ್ ಮಾಡಿರ್ತೀವಿ ಅಲ್ವಾ, ಅದು ನಮಗಿಲ್ಲಿ ಇಂಟರ್ನಲ್ ಸೋರ್ಸ್ ಆಫ್ ಫಂಡ್ ಆಗಿರುತ್ತೆ. ಹಾಗಾಗಿ ಇಂಟರ್ನಲಲ್ಲಿ ನಮಗೆ ಎಷ್ಟು ಫಂಡ್ಸ್ ಅವೈಲಬಿಲಿಟಿ ಇದೆ, ಎಕ್ಸ್ಟರ್ನಲ್ ವೇಸ್ ಯಾವ್ದ್ಯಾವ್ದಿದೆ, ಆ ಎಕ್ಸ್ಟರ್ನಲ್ ಸೋರ್ಸಸ್ಸಿಂದ ಎಷ್ಟು ಅಮೌಂಟನ್ನು ನಾವು ರೈಸ್ ಮಾಡ್ಬೋದು, ಇದು ಎಲ್ಲದ್ರ ಬಗ್ಗೆ ಡಿಸಿಷನ್ಸನ್ನು ತಗೊಳ್ಳುವಂಥದ್ದು ಏನಿದೆಯೋ ಅದನ್ನು ನಾವಿಲ್ಲಿ ಫಿನಾನ್ಸಿಂಗ್ ಡಿಸಿಷನ್ ಅಂತ ಹೇಳ್ತೀವಿ. And one more important thing which we have to discuss in this concept is, ಇದರಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡಬೇಕಾಗಿರೋ ಇನ್ನೊಂದು ಏನು ಥಿಂಗ್ ಅಂತ ಅಂದರೆ ಲೀವರೇಜ್. ಲೀವರೇಜ್ ಅಂತ ಅಂದರೆ ಲೀವರೇಜ್ಗೆ ಇರೋ ಇನ್ನೊಂದು ಹೆಸರು ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ವೈಲ್ ಪ್ರೊಕ್ಯೂರಿಂಗ್ ದ ಫಂಡ್ we have to procure with the combination of both debt and equity mix. ಕಂಪ್ಲೀಟ್ ಈಕ್ವಿಟಿಯಿಂದನೂ ರೈಸ್ ಮಾಡಬಾರ್ದು ಅಥವಾ ಕಂಪ್ಲೀಟ್ ಡೆಡ್ ಇಂದನೂ ಕೂಡ ರೈಸ್ ಮಾಡಬಾರ್ದು. ಎರಡೂ ಕಾಂಬಿನೇಷನ್ಸಿಂದ 60-40 ಪ್ರಪೋರ್ಷನೇಟ್, 50-50 ಪ್ರಪೋರ್ಷನೇಟ್ ಬೇಸ್ಡ್ ಆನ್ ದ ನೇಚರ್ ಆಫ್ ದಿ ಕಂಪನಿ. ಎಷ್ಟು ಪ್ರಪೋರ್ಷನೇಟಲ್ಲಿ ಇವಾಗ 100% ಅಂದರೆ ಆ 100%ಅಲ್ಲಿ ಡೆಡ್ ಎಷ್ಟು ಪರ್ಸೆಂಟೇಜ್ ಇರಬೇಕು, ಹಾಗೆಯೇ ಈಕ್ವಿಟಿ ಎಷ್ಟು ಪರ್ಸೆಂಟೇಜ್ ಇರಬೇಕು. ಯಾವ ಪ್ರಪೋರ್ಷನೇಟನ್ನು ಬೇಸಾಗಿಟ್ಕೊಂಡು ಫಂಡ್ಸ್ ರೈಸ್ ಮಾಡಿದ್ರೆ ಕಂಪನಿ ಮ್ಯಾಕ್ಸಿಮಮ್ ಪ್ರಾಫಿಟ್, ಕಂಪನಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ, ಅದು ಕೂಡ ಇಂಪಾರ್ಟೆಂಟ್. ಅದನ್ನೆಲ್ಲದನ್ನು ನೋಡ್ಕೊಂಡು ನಾವು ಒಂದು ವೈಸ್ ಕಾಂಬಿನೇಷನ್ ಅಥವಾ ವೈಸ್ ಡೆಡ್ ಈಕ್ವಿಟಿ ಮಿಕ್ಸ್ ಕಾಂಬಿನೇಷನ್ ಮೇಲೆ ಫಂಡ್ಸನ್ನು ರೈಸ್ ಮಾಡ್ತೀವಿ ಅಲ್ವಾ, ಅದನ್ನು ನಾವಿಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಥವಾ ಲೀವರೇಜ್ ಅಂತ ಹೇಳ್ತೀವಿ. ಓಕೆ, ಓವರ್ ಆಲ್ ಫಿನಾನ್ಸಿಂಗ್ ಡಿಸಿಷನ್ ಏನು ಹೇಳುತ್ತೆ, ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಸೋರ್ಸಸ್ ಯಾವ್ದಾದಿದೆ ಫಂಡ್ಸನ್ನು ರೈಸ್ ಮಾಡೋದಕ್ಕೆ, ಹಾಗೆಯೇ ಯಾವ ಒಂದು ಡೆಡ್ ಈಕ್ವಿಟಿ ಕಾಂಬಿನೇಷನ್ ಅಥವಾ ಪ್ರಪೋರ್ಷನೇಟ್ ಬೇಸಿಸ್ ಮೇಲೆ ಫಂಡ್ಸನ್ನು ರೈಸ್ ಮಾಡಬೇಕು. ಈ ಓವರ್ ಆಲ್ ಕಾನ್ಸೆಪ್ಟ್ ಕವರ್ ಆಗುವಂಥದ್ದೇ ಫಿನಾನ್ಸಿಂಗ್ ಡಿಸಿಷನ್. ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಡಿಸಿಷನ್, ದಟ್ ಇಸ್ ದ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಇಲ್ಲಿ ಹೆಸರೇ ಹೇಳುತ್ತೆ ಇನ್ವೆಸ್ಟ್ಮೆಂಟ್ಗೆ ರಿಲೆವೆಂಟ್ ಆಗಿ. ಇಟ್ ರೆಫರ್ಸ್ ಟು ದ ಅಲೋಕೇಶನ್ ಆಫ್ ಕ್ಯಾಪಿಟಲ್ ಫಂಡ್ಸ್ ಆನ್ ದ ಅಕ್ವಿಸಿಷನ್ ಆಫ್ ಫಿಕ್ಸ್ಡ್ ಅಸೆಟ್ ಆ್ಯಂಡ್ ಕರೆಂಟ್ ಅಸೆಟ್ಸ್. This decision is also known as asset mix decision, since the investment is made on the acquisition of both fixed and current assets. ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಬರೀ ಲಾಂಗ್ ಟರ್ಮ್ ಅಂತ ಮಾತ್ರ ಕನ್ಸಿಡರ್ ಮಾಡಲ್ಲ, ಹಾಗಾಗಿ ಇದಕ್ಕೆ ಇನ್ನೊಂದು ಹೆಸರು ಏನು ಹೇಳ್ತೀವಿ, ಅಸೆಟ್ ಮಿಕ್ಸ್ ಡಿಸಿಷನ್ ಅಂತ ಕೂಡ ಕರಿತೀವಿ. ಅಸೆಟ್ ಮಿಕ್ಸ್ ಡಿಸಿಷನ್ ಏನಾಗುತ್ತೆ ಅಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್. ಅಂದರೆ ಕಂಪನಿನಲ್ಲಿ ಇರುವಂತಹ ಕ್ಯಾಪಿಟಲ್ ಫಂಡ್ಸ್ ಅಥವಾ ಫಂಡ್ಸ್ ಏನಿರುತ್ತೋ ಅದ್ರ ಅಲೋಕೇಶನ್ಸ್ ನಮಗಿಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆಗಿರುತ್ತೆ. ಎಷ್ಟು ಅಮೌಂಟನ್ನು ನಾವು ಫಿಕ್ಸ್ಡ್ ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹಾಗೆಯೇ ಎಷ್ಟು ಅಸೆಟನ್ನು ನಾವಿಲ್ಲಿ ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಇದ್ರ ಬಗ್ಗೆ ವೈಸ್ ಡಿಸಿಷನ್ಸ್ ತೊಗೊಳ್ಳೋದೇನಿದೆಯೋ ಅಲೋಕೇಶನ್ ಆಫ್ ದ ಫಂಡ್ ಆನ್ ಬೋತ್ ಫಿಕ್ಸ್ಡ್ ಆ್ಯಂಡ್ ಕರೆಂಟ್ ಅಸೆಟ್ಸ್, ದಟ್ ಈಸ್ ಕಾಲ್ಡ್ ದಿ ಇನ್ವೆಸ್ಟ್ಮೆಂಟ್ ಡಿಸಿಷನ್. And the last one, dividend decision. Dividend ಬಗ್ಗೆ ನೀವು ಫಸ್ಟ್ PU ಇಂದನೂ ಕೇಳಿರ್ತೀರಾ. Dividend is nothing but a part of profit or a portion of profit which is distributed among the shareholder on their shareholdings. ಏನು ಶೇರ್ ಹೋಲ್ಡರ್ಸ್ ಕಂಪನಿನಲ್ಲಿ ಅವರ ಶೇರ್ ಕ್ಯಾಪಿಟಲ್ ಅಥವಾ ಶೇರ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ
ಅವರ ಇನ್ವೆಸ್ಟ್ಮೆಂಟ್ಗೆ ಇನ್ ರಿಟರ್ನ್ ಆಗಿ ಬರೋ ಪ್ರಾಫಿಟಲ್ಲಿ ಸಮ್ ಪೋರ್ಷನನ್ನು ನಾವು ಏನು ಡಿಕ್ಲೇರ್ ಮಾಡ್ತೀವೋ ಅದನ್ನು ನಾವಿಲ್ಲಿ ಡಿವಿಡೆಂಡ್ ಅಂತ ಹೇಳ್ತೀವಿ. ಹಾಗಾಗಿ ಈ ಡಿವಿಡೆಂಡ್ ಡಿಸಿಷನ್ ಅನ್ನೋದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ ನಮ್ಮ ಫಿನಾನ್ಸಿಂಗ್ ಡಿಸಿಷನಲ್ಲಿ. ಓಕೆ, ಡಿವಿಡೆಂಡ್ ಡಿಸಿಷನ್ ಏನು ಹೇಳುತ್ತೆ ಅಂತ ನೋಡೋಣ. ದಿಸ್ ಡಿಸಿಷನ್ relates to the dividend policy of the organization. Dividend decision deals with the profits of the organization which has two aspects, dividend and reserve. ಇಲ್ಲಿ ಡಿವಿಡೆಂಡ್ ಪಾಲಿಸಿ ಅಂತ ಒಂದು ಟರ್ಮ್ ಬಂತು. ಡಿವಿಡೆಂಡ್ ಪಾಲಿಸಿ ಇಸ್ ನಥಿಂಗ್ ಬಟ್ ದ ಪಾಲಿಸಿ ಆರ್ ದ ಡಿಸಿಷನ್ಸ್ policy formulated or decision taken by the management regarding how much amount of profit has to be utilized for the declaration of dividend and how much amount of profit has to be used in order to kept as a reserve or the retained earnings. ದಟ್ ಮೀನ್ಸ್ ಪ್ರತಿ ವರ್ಷ ಬರುವಂತಹ ಕರೆಂಟ್ ಇಯರ್ ಪ್ರಾಫಿಟಲ್ಲಿ ಎಲ್ಲ ಪ್ರಾಫಿಟನ್ನು ನಾವು ಇಲ್ಲಿ ಯೂಶ್ವಲಿ ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡೋದಿಲ್ಲ. ಬಿಕಾಸ್ ಯಾಕೆ ಅಂತಂದರೆ ಫುಲ್ ಪ್ರಾಫಿಟನ್ನು ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡಿದ್ರೆ ಕಂಪನಿ ಎಷ್ಟೊಂದು ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡೋದಿರುತ್ತೆ. ಎಕ್ಸ್ಪೆನ್ಸಸ್ ಅನ್ನೋದಕ್ಕಿಂತ ತುಂಬಾ ನಮ್ಮದು ಫ್ಯೂಚರ್ ಪ್ರೋಗ್ರಾಮ್ಸ್ ಇರುತ್ತೆ. ಎಕ್ಸ್ಪಾನ್ಷನ್ ಆಗಿರ್ಬೋದು, ಡೈವರ್ಸಿಫಿಕೇಷನ್ ಆಗಿರ್ಬೋದು, ಅದು ಎಲ್ಲದಕ್ಕೂ ಕೂಡ ನಾವಿಲ್ಲಿ ರಿಟೈನ್ಡ್ ಅರ್ನಿಂಗ್ಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಡಿವಿಡೆಂಡ್ ಪಾಲಿಸಿ ಅಥವಾ ಡಿವಿಡೆಂಡ್ ಡಿಸಿಷನ್ ಅನ್ನೋದು ಏನು ಅಂತ ಅಂದರೆ ಕರೆಂಟ್ ಇಯರ್ ಪ್ರಾಫಿಟಲ್ಲಿ ಎಷ್ಟು ಪೋರ್ಷನನ್ನು ನಾವು ಡಿವಿಡೆಂಡ್ ಡಿಕ್ಲರೇಷನಿಗೆ ಯೂಸ್ ಮಾಡಬೇಕು, ಇನ್ನು ರಿಮೈನಿಂಗ್ ಎಷ್ಟು ಅಮೌಂಟನ್ನು ನಾವು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಅಥವಾ ರಿಸರ್ವ್ ಆಗಿ ಕಂಪನಿನಲ್ಲಿ ಇಟ್ಕೋಬೇಕು. ಇದ್ರ ಬಗ್ಗೆ ಏನು ಡಿಸಿಷನ್ಸನ್ನು ತಗೊಳ್ತೀವಿ ಅಲ್ವಾ, ಡಿವಿಡೆಂಡ್ ಪೇಔಟ್ ರೇಷಿಯೋಸ್ ಅಂತ ಬರುತ್ತೆ. ಈಗ 60-40 ಡಿವಿಡೆಂಡ್ ಪೇಔಟ್ ರೇಷಿಯೋ ಅಂತಂದರೆ 60% ಪ್ರಾಫಿಟನ್ನು ಡಿವಿಡೆಂಡಿಗೆ ಯೂಸ್ ಮಾಡ್ಕೊಳ್ತೀವಿ, ಇನ್ನು 40% ಪ್ರಾಫಿಟನ್ನು ಅದನ್ನು ರಿಟೈನ್ಡ್ ಅರ್ನಿಂಗ್ಸ್ ಆಗಿ. ಇದನ್ನು ನಾವೇನಂತ ಕರಿತೀವಿ, ಡಿವಿಡೆಂಡ್ ಡಿಸಿಷನ್ ಅಂತ ಕರಿತೀವಿ. ಬಿಕಾಸ್ ಇದರಲ್ಲಿ ತುಂಬ ಟೈಪ್ಸು ಬರುತ್ತೆ. ಸೊ ಏನೇನು ಲಿಬ್ರಲ್ ಡಿವಿಡೆಂಡ್, ಹಾಗೆಯೇ ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿ, ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ, ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ. ಆ ಎಲ್ಲ ಡಿವಿಡೆಂಡ್ ಪಾಲಿಸಿನೂ ಕೂಡ ಯಾವುದನ್ನ ನಾವಿಲ್ಲಿ ಫಾಲೋ ಮಾಡಬೇಕು, ಲಿಬ್ರಲ್ಲಾಗಿ ಕೊಡಬೇಕಾ ಅಥವಾ ಕನ್ಸರ್ವೇಟಿವ್ ಆಗಿ ಕೊಡಬೇಕಾ, ಜಾಸ್ತಿ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರೆ ಏನಾಗುತ್ತೆ, ಕಡಿಮೆ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರೆ ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ, ರಿಟೈನ್ಡ್ ಅರ್ನಿಂಗ್ಸ್ ಜಾಸ್ತಿ ಆದರೆ ಅದ್ರದ್ದು ಯಾವ ರೀತಿ ಹೆಲ್ಪ್ ಆಗುತ್ತೆ, ಈ ಎಲ್ಲದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಡಿಸಿಷನ್ಸನ್ನು ಮ್ಯಾನೇಜ್ಮೆಂಟ್ ಏನು ತಗೊಳ್ಳುತ್ತೋ ಅದನ್ನು ನಾವು ಡಿವಿಡೆಂಡ್ ಡಿಸಿಷನ್ ಅಂತ ಹೇಳ್ತೀವಿ. ಓಕೆ, ದಿಸ್ ಆರ್ ದ 3 ಇಂಪಾರ್ಟೆಂಟ್ ಡಿಸಿಷನ್, ದಟ್ ಈಸ್ ಫಿನಾನ್ಸಿಂಗ್ ಡಿಸಿಷನ್, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆ್ಯಂಡ್ ಡಿವಿಡೆಂಡ್ ಡಿಸಿಷನ್. ಈ 3 ಕೂಡ ನಮ್ಮ ಫಿನಾನ್ಷಿಯಲ್ ಡಿಸಿಷನ್ಸ್ನ ಟೈಪ್ಸ್ ಆಗುತ್ತೆ. ಎನಿವೇ, thank you dear student for watching this video.